ನಾಳೆ ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಇದೆ. ಸೊ ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕ ಸ್ಮಾರಕ ಉದ್ಘಾಟನೆ ಇದೆ. ಸೊ ಈಗ ಮೋದಿಗಾಗಿ ಮೈಸೂರಿನಲ್ಲಿ ವಿಶೇಷ ಉಡುಗೊರೆ ಸಿದ್ಧಗೊಂಡಿದೆ. ವಿವೇಕಾನಂದ ಮೂರ್ತಿಯನ್ನ ತಯಾರಿಸಿರೋದು ಶಿಲ್ಪಿ ಅರುಣ್ ಯೋಗಿರಾಜ್. ವೆಟ್ನಾ ಮಾರ್ಬಲ್ನಲ್ಲಿ ವಿಶೇಷವಾಗಿ ಮೂರ್ತಿಯ ಕೆತ್ತನೆ ಮಾಡಲಾಗಿದೆ. ಇದು 1.5 ಅಡಿ ಉದ್ದದ 8.5 kg ತೂಕ ಇರುವಂತಹ ಏಕಶಿಲಾ ಸ್ವಾಮಿ ವಿವೇಕಾನಂದರ ಮೂರ್ತಿ ಇದು. ಕಳೆದ 15 ದಿನದಲ್ಲಿ ಮೂರ್ತಿಯನ್ನು ಕೆತ್ತಿದ್ದಾರೆ ಅರುಣ್ ಯೋಗಿರಾಜ್ ಅವರು. ಸೊ ನಾಳೆ ರಾಮಕೃಷ್ಣ ಆಶ್ರಮದಿಂದ ಉಡುಗೊರೆಯಾಗಿ ಮೋದಿಯವರ ಕೈಗೆ ಸೇರ್ತಾ ಇರೋದು ಈ ಒಂದು ಮೂರ್ತಿ. ಸೊ ಅಯೋಧ್ಯೆಯ ರಾಮಲಲ್ಲ ಮೂರ್ತಿ ಕೆತ್ತಿರುವಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಕಡೆಯಿಂದ ಈಗ ಮತ್ತೊಂದು ಗಿಫ್ಟ್. ಸೊ ಇದೀಗ ಪ್ರಧಾನಿ ಮೋದಿಯವರಿಗೆ ಉಚಿತವಾಗಿ ಈ ಮೂರ್ತಿಯ ಕೆತ್ತನೆಯ ಗಿಫ್ಟ್ ನೀಡಲಾಗುತ್ತೆ. ಸೊ ನಾಳೆ ಒಂದು ಕಾರ್ಯಕ್ರಮ ಇರುವಂಥ ಹಿನ್ನೆಲೆ ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಮೋದಿಯವರು ಬರ್ತಾ ಇದ್ದಾರೆ. ವಿವೇಕಾನಂದರ ಮೂರ್ತಿಯನ್ನು ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಸೊ ಹಂಗಾಗಿ ಆ ಮೂರ್ತಿಯನ್ನು ಮೋದಿಯವರಿಗೆ ನೀಡಲಾಗುತ್ತೆ.